ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ಇವತ್ತು ನಮ್ಮ ಆತರಕೆರೆಯಲ್ಲಿ ನಾವು ರೋಡ್ ಬ್ಲಾಕ್ ಮಾಡಿ ಎಲ್ಲ ಊರಿನ ಜನರೆಲ್ಲ ಸೇರಿ ಸ್ಟ್ರೈಕ್ ಮಾಡಿದ್ದೇವೆ. ಇದು ಯಾಕೆ ಅಂತ ಹೇಳಿದರೆ, ಕಳೆದ ಒಂದು ತಿಂಗಳಿಂದ ನಮ್ಮ ಆತರಕೆರೆಯಲ್ಲಿ ಡ್ರೈನೇಜ್ ನೀರು ಮೇಲ್ ಬರ್ತಾಯಿತ್ತು. ಹಾಗೆ ಆ ಮೇಲ್ ಬಂದ ನೀರು ಚರಂಡಿಯಲ್ಲಿ ಹೋಗಿ ಎಲ್ಲ ಬಾವಿಗೂ ಸೇರ್ಪಡೆಯಾಗಿ ಸುಮಾರು 25-30 ಜನರಿಗೆ ಟೈಫಾಯ್ಡ್ ಅಂತೇಳಿ ಎಲ್ಲ ಅಡ್ಮಿಟ್ ಇದ್ದಾರೆ. ಹಾಗೆ ಕೆಲವೊಬ್ಬರಿಗೆ ಜಾಂಡೀಸ್ ಆಗಿದೆ. ಈ ರೀತಿ ಇರೋದ್ರಿಂದ ನಮಗೆ 15 ದಿವಸದ ಮೊದಲು ನಾವು ತಹಶೀಲ್ದಾರರು ಅವ್ರನ್ನೆಲ್ಲ ಕರೆದು ಇಲ್ಲಿ ವಿಚಾರವನ್ನು ತಿಳಿಸಿದ್ದೀವಿ. ಪುರಸಭೆಯವರಿಗೆ, ಪುರಸಭೆ ಅಧ್ಯಕ್ಷರು, ಚೀಫ್ ಆಫೀಸರು ಎಲ್ಲರಿಗೂ ಸೇರಿಕೊಂಡು ಇಲ್ಲಿ ಕರೆದು ಅವರು ಆಯಿತು, ಇದನ್ನು ಯಾವುದಾದ್ರೂ ರೀತಿಯಲ್ಲೂ ಒಂದು ಸೊಲ್ಯೂಷನ್ ಮಾಡಿಕೊಡುವ ಅಂತ ಹೇಳಿದರು. ಈಗ ನೋಡಿದರೆ ಮತ್ತೆ ಯಥಾಸ್ಥಿತಿ ನಮ್ಮ ದೇವಸ್ಥಾನದ ಎದುರುಗಡೆ ಮತ್ತೆ ಚೇಂಬರ್ ಓಪನ್ ಆಗಿ ಎಲ್ಲ ಸಂಡಸನ್ನ ಇದು ನೀರು ಎಲ್ಲ ಮೇಲ್ಗಡೆ ಬಂದು ಚರಂಡಿಯಿಂದ ಪಾಸಾಗಿ ಸೀದಾ ಬಾವಿಗೆ ಹೋಗಿದೆ. ಅದಕ್ಕೆ ಇವತ್ತು ನಮಗೇನಾಗಿತ್ತು, ನಾವೆಲ್ಲ ಊರಿನ ಗ್ರಾಮಸ್ಥರು ಸೇರಿ ಇವತ್ತು ಸ್ಟ್ರೈಕ್ ಮಾಡಿ AC ಮೇಡಮ್ ಹಾಗೂ ತಹಶೀಲ್ದಾರರು ಬರಬೇಕು ಅಂತೇಳಿ, ಮತ್ತು ಈ ಚೇಂಬರ್ ಯಾವ ರೀತಿ ಬ್ಲಾಕ್ ಆಗಿದೆ ಅನ್ನೋದನ್ನು ಅವ್ರಿಗೆ ತೋರಿಸೋಕ್ಕೋಸ್ಕರ ಈ ರೀತಿ ಮಾಡಿದ್ದೇವೆ. ಈಗ ಆ ಚೇಂಬರನ್ನು ಬ್ಲಾಕ್ ಆದದ್ದನ್ನು ಈಗ ಅವರು ಪುರಸಭಾ ಅಧಿಕಾರಿಗಳಿಗೆ ಮತ್ತು UJD ಅವರಿಗೆ ಅವರು ಮಾತಾಡಿದ್ದಾರೆ. ಏನಂತ ಹೇಳಿದರೆ, ಅದನ್ನು ಜಟ್ಟಿಂಗ್ ಮಿಷನ್ ಏನಾದರೂ ತಂದು ಪಂಪಿಂಗ್ ಮಾಡಿ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಹೇಳಿದ್ದಾರೆ. ಈಗ 2 ದಿವಸದ ಒಳಗಡೆ ಅದನ್ನು ಕ್ಲಿಯರ್ ಮಾಡದೇ ಇದ್ದರೆ ಮುಂದೆ ಮತ್ತು ಊರಿನವರು ಎಲ್ಲರೂ ಸೇರಿಕೊಂಡು ಮತ್ತೆ ಹೋರಾಟ ಮಾಡೋದಂತೂ ನಿಶ್ಚಿತ. ಯಾಕೆಂತೇಳಿದ್ರೆ, ನಮಗೆ ಇಲ್ಲಿ ಯಾರೇ ಅಧಿಕಾರಿಗಳಿಗೆ ನಾವು ಕೇಳಿದ್ದೀವಿ, ನೀವು ಇಲ್ಲಿ 10 ನಿಮಿಷ ನೀವು ಕೂತ್ಕೊಂಡು ನೋಡಿ, ಯಾಕೆ ನಾವು ಈ ರೀತಿ ಸ್ಟ್ರೈಕ್ ಮಾಡಿದ್ದೇವೆ ಅನ್ನೋದಕ್ಕೆ. ಬಾವಿಗೆಲ್ಲ ನೀರು ಹೋದ್ರಿಂದ ತುಂಬ ಸ್ಮೆಲ್ ಬರ್ತಾ ಉಂಟು, ಸೊಳ್ಳೆ ಕಾಟ. ಈಗ ಅಧಿಕಾರಿಗಳು ಹೇಳ್ತಿದ್ದಾರೆ, ಡಾಕ್ಟ್ರ್ ಹೇಳ್ತಿದ್ದಾರೆ ಟೈಫಾಯ್ಡ್ ಅಂತೇಳಿ. ನನ್ನ ಪ್ರಕಾರ ಅದು ಮುಂದಿನ ದಿನದಲ್ಲಿ ಡೆಂಗ್ಯೂ ಆಗುವಂಥ ಸಂದರ್ಭ ಇದೆ. ಅದಕ್ಕೋಸ್ಕರ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಕೆಲಸ ಮಾಡಿದರೆ ಒಳ್ಳೆಯದು. ಇಲ್ಲಾಂದ್ರೆ ನಾವು ಎಲ್ಲ ಭಟ್ಕಳ ಸಮಸ್ತ ಜನರನ್ನು ಇಲ್ಲಿ ಸೇರಿಸ್ಕೊಂಡು ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಧನ್ಯವಾದಗಳು.